ವ್ಯಕ್ತಿತ್ವವನ್ನ ಎಲ್ಲಿ ಅವರನ್ನ ಅದುಂಬೇಕು ಅಂತ ಹೊರಟರು. ಒಲವು ಗೆಲುವಿನಲ್ಲಿ ಶೇಕ್ಸ್ಪಿಯರ್ನ ಪಾಠ ಮಾಡಿದಾಗ ಅದಕ್ಕೆ ಆಕ್ಷೇಪ ಮಾಡುವ ಒಂದು ದಾಷ್ಟ್ಯವನ್ನು ತೋರಿದರು. ಕವಿರತ್ನ ಕಾಳಿದಾಸದ ಒಂದು ಆ ಸ್ತುತಿಯನ್ನ ಶೂದ್ರ ಹೇಳಬಾರದು ಅನ್ನುವ ರೀತಿಯಲ್ಲಿ ವರ್ತಿಸಿತು ಒಂದು ವರ್ಗ. ಮಂತ್ರಾಲಯದ ಶ್ರೀಗಳ ಪಾತ್ರವನ್ನೇ ಹೆಂಡ ಹಿಡಿಸುವ ಜಾತಿಯಿಂದ ಬಂದಂಥವ್ರು ಮಾಡಬಾರದು ಅಂತಂದ್ರು. ರಾಜ್ಕುಮಾರನಿಗೆ ಆಸಿಡ್ ಹಾಕ್ಲಿಕ್ಕೆ ಹೊರಟರು, ರಾಜ್ಕುಮಾರನ ಕೊಲೆ ಮಾಡ್ಲಿಕ್ಕೆ ಹೊರಟರು. ಎಲ್ಲಿಯೂ ಆಗಿಲ್ಲ. ದೈವಾಂಶ ಸಂಭೂತ ಆಂಜನೇಯನ ಪುತ್ರ, ಸಾವು ಅಷ್ಟು ಸುಲಭದಲ್ಲಿ ದಕ್ಕುವುದಿಲ್ಲ. HF ನಾಯ್ಕರು ಬರೆದಂತ ಮತ್ತು ಅವರ ಒಟ್ಟಿಗೆ ಸಂದರ್ಶನ ಮಾಡಿ ಅವರು ಹೇಳಿದ ದರ್ಶನದ ಒಂದು ಸತ್ಯವನ್ನ ಇಟ್ಕೊಂಡು ನಾನು ಪುಸ್ತಕ ಬರೆದಿದ್ದೇನೆ. ರಾಜ್ಕುಮಾರ್ 100ಕ್ಕೆ 100 ಇಚ್ಛಾಮರಣಿ ಅಂತ, ವೈಜ್ಞಾನಿಕವಾಗಿ, ಸೈಂಟಿಫಿಕಲ್. ಹಾಗಾಗಿ ರಾಜ್ಕುಮಾರನ್ನ ಆಗದೇ ಇದ್ದವರು, ಬಂಗಾರದ ಮನುಷ್ಯನಿಗೆ ಅಬದ್ಧವನ್ನ ನೋಡಿದ್ರು ಪುಟ್ಟಣ್ಣ. ಬಂಗಾರದ ಮನುಷ್ಯ ಏನಾಯ್ತು? 7 ಆನೆಗಳು ಸತ್ತು ಹೋಗಿ ಬೆಂಕಿ ದುರಂತಾಗಿ ಈಗಾದ್ರೆ ನಾನ್ ವೇಲೇಬಲ್ ವಾರೆಂಟ್ ಅಲ್ಲಿ ಒಳಗಿರಬೇಕಾಗಿತ್ತು ನಿರ್ಮಾಪಕರು. ಆದ್ರೆ ಅಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಸಿನಿಮಾ ಮಾಡಿದರು. ರಾಜ್ಕುಮಾರ್ಗಾಗಿ ಜೀವ ಕೊಡಬಲ್ಲೆ ನಾನು ಅಂತ ಹೇಳಿದರು. ಇಂಥ ಸಂದರ್ಭಗಳಲ್ಲಿ ರಾಜ್ಕುಮಾರನ್ನ ಕುಬ್ಜ ಮಾಡೋದು ಹೇಗೆ? ಈ ಪುಸ್ತಕದ ಚಾರಿತ್ರಿಕವಾದ ನೆಲೆ ಯಾಕೆ ಅಂತಂದ್ರೆ, ಅದು ರಾಜ್ಕುಮಾರನ್ನ ಕುಬ್ಜ ಮಾಡಲಿಕ್ಕೆ ಕೊನೆಗೂ ಚಾರಿತ್ರ್ಯ ಹರಣ ಮಾಡಬೇಕು. ಅದಕ್ಕಿರುವ ಏಕೈಕ ಸಾಧ್ಯತೆ ಎಂದರೆ ಚಾರಿತ್ರ್ಯ ಹರಣ. ರಾಜ್ಕುಮಾರ್ ಅವರೊಟ್ಟಿಗೆ ಎಷ್ಟು ಜನ ಅಭಿನಯಿಸಿಲ್ಲ? ಲೀಲಾವತಿ ಒಬ್ಬರೇ ಅಲ್ಲ. ಭಾರತೀಯವರ ಬಗ್ಗೆ ಮಾತಾಡಿದ್ರೆ ಒಂದು 10 ತಾಸು ಮಾತಾಡ್ಬೋದು. ಆಮೇಲೆ ಜಯಂತಿ ಇದ್ದಾರೆ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಮುಗ್ಧ, ಅತ್ಯಂತ ಶುದ್ಧ, ಅತ್ಯಂತ ಭಾವನಾತ್ಮಕವಾದಂತ ಸರಳವಾದ, ಒಳಗೆ ಮತ್ತು ಹೊರಗೆ 2 ಬದುಕನ್ನ ಇಟ್ಟುಕೊಳ್ಳದೇ ಬದುಕಿದಂತ ಏಕೈಕ ನಟಿ. ಹಣಕ್ಕಾಗಿ, ಬದುಕಿಗಾಗಿ, ಆಸ್ತಿಗಾಗಿ ಎಲ್ಲಿಯೂ ಯೋಚನೆ ಮಾಡದೇನೆ ತನ್ನ ದೇಹದಿಂದ ಹಿಡಿದು, ತನ್ನ ರೂಪದಿಂದ ಹಿಡಿದು, ತನ್ನ ಅಭಿನಯದವರೆಗೆ ಎಲ್ಲವನ್ನು ಹಾಸಿ ಬದುಕಿದವರು ಯಾರಾದ್ರೂ ಇದ್ರೆ ಅದು ಜಯಂತಿ ಮಾತ್ರ. ಜಯಂತಿ ಯಾವತ್ತೂ ನಾಟಕ ಮಾಡಿಲ್ಲ. ಇವತ್ತು NR ರಮೇಶ್ ತೆಗೆದಿದ್ದಾರೆ ಅವರ ಜಾತಕವನ್ನ. ಲೀಲಾವತಿ ಅವರದ್ದು ಇಷ್ಟು ಜಮೀನಿದೆ, ಅದರ ಕೋಟಿ ಎಷ್ಟು ಅಂತ ಅವ್ರು ಹೇಳ್ತಾರೆ. ಇದೇ ವಿಧಾನಸೌಧದಲ್ಲಿ ನಾನು ಐ ವಿಟ್ನೆಸ್ ಇದ್ದೇನೆ. ಇದೇ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೇನೂ ಇಲ್ಲ, ನಾನು ಒಂದು ಇದು ಹಾಗೆ ಹೀಗೆ ಅಂತೇಳಿ ಕಣ್ಣೀರು ಹಾಕೊಂಡು ಗೌರ್ಮೆಂಟಿನ ವತಿಯಿಂದ ನನಗೊಂದಿಷ್ಟು ಜಾಗ ಕೊಡಿ ಅಂತ ಕೇಳ್ತಾ ಇದ್ದಂಥವ್ರು ಇದೆ ಲೀಲಾ. ಸತ್ತ ಮೇಲೆ ಪುಸ್ತಕ ಯಾಕೆ ತಂದ್ರಿ ಅಂತ ಯಾರೋ ಅಬದ್ಧ ನೋಡಿದ್ರು ಅಂತ ಕೇಳಲ್ಪಟ್ಟೆ. ರಾಜ್ಕುಮಾರಿಗೆ ಚಾರಿತ್ರಿಕವಾದ ಸಾವು ತರಬೇಕು ಅಂತ ಹೊರಟ್ರಲ್ಲ, ಆವಾಗ ಯೋಚನೆ ಇರಲಿಲ್ವಾ ಇದು? ಈಗ ನೀನಮ್ಮ ಇಲ್ಲ, ನೀವು ಯಾಕೆ ಪುಸ್ತಕ ಬರೆದ್ರಿ ಅಂತಂದ್ರಲ್ಲ, ಅಂಥ ಒಬ್ಬ ಶಕ ಪುರುಷನಿಗೆ ಇಂಥ ಒಂದು ಚಾರಿತ್ರ್ಯ ಹನನ ಮಾಡುವಂತ ಒಂದು ಅಬದ್ಧವನ್ನು ಅಂಟಿಸಿದ್ರಲ್ಲ, ಅದನ್ನು ನೋಡ್ಕೊಂಡು ಸುಮ್ಮನುಳಿಬೇಕಾ? ಅವರಿಗೆ ಯೋಗ ಇರಲಿಲ್ಲ ಲೀಲಾವತಿ ಅವರಿಗೆ. ಅವರಿದ್ದಾಗಲೇ ದಾಖಲೆ ಸಮೇತ ಪ್ರಕಟಿಸುವಂತ ಸಂದರ್ಭ ಒದಗಲಿಲ್ಲ ಅಷ್ಟೇ. ಆದರೆ ಅವರಿದ್ದಾಗಲೇ ನಾವು ಹೇಳಿದ್ದೆವು, ನಿಮ್ಗಂಥ ಒಂದು ಧೈರ್ಯ ಇದ್ರೆ DNA ಟೆಸ್ಟ್ ಮಾಡಿ ಅಂತ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಕಾರಿಗೆ ಕಲ್ಲು ಬಿದ್ರು ರಾಜ್ಕುಮಾರ್ ಮನೆ, ದೊಡ್ಡವರು, ದೊಡ್ಡ ಮನೆ. ಅವ್ರ ಮನೆ ಗೇಟ್ ಯಾರಾದ್ರೂ ಮುರಿದ್ರು ಅದಕ್ಕೆ ರಾಜ್ಕುಮಾರ್ ಮನೆ. ಇಂಥ ಒಂದು ಇಡೀದಾದಂಥ ಸುಳ್ಳಿನ ಸರಮಾಲೆಯಲ್ಲಿ ಯಾರಾದ್ರೂ ವ್ಯಕ್ತಿತ್ವವಲ್ಲದ ವ್ಯಕ್ತಿತ್ವವನ್ನು ಇಟ್ಕೊಂಡು ಬದುಕಿದ್ದಿದ್ರೆ ಅದು ಲೀಲಮ್ಮ ಅನ್ನೋದನ್ನ ಈ ಪುಸ್ತಕ ಶ್ರುತಪಡಿಸುತ್ತದೆ. ಈ ರಾಜ್ಕುಮಾರ್ ಅವರ ಚಾರಿತ್ರ್ಯ ಹರಣಕ್ಕೆ ಹೊರಟಂತ ಒಂದು ವರ್ಗ ಕೊನೆಗೂ ಸೋತು ಇತಿಹಾಸ ಆಯಿತು. ರಾಜ್ಕುಮಾರ್ ಯಾವತ್ತೂ ಕೂಡ ತನಗೆ ಬೇಕು ಅಂತ ಏನನ್ನೂ ಕೇಳಲಿಲ್ಲ, ಏನನ್ನೂ ಪಡೆದುಕೊಳ್ಳಿಲ್ಲ. ಅವರು ಮುತ್ತುರಾಜಾಗಿ ಹೇಗೆ 50ರ ದಶಕದಲ್ಲಿ ಬೇಡರ ಕಣ್ಣಪ್ಪನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು,
ಅದೇ ಮುತ್ತುರಾಜಾಗಿ ಎಲ್ಲವನ್ನೂ ಕಂಡು, ಎಲ್ಲವನ್ನೂ ಅನುಭವಿಸಿ, ಎಲ್ಲವನ್ನೂ ಕೊಟ್ಟು ಕೊನೆಗೂ ಅವರು ಪ್ರಯಾಣ ಮಾಡಿದ್ದು ಮುತ್ತುರಾಜರಾಗಿ. ಅಂತಹ ಮಕ್ಕಳಿದ್ರು ಕೂಡ ಅವರ ಅಂತ್ಯ ಸಂಸ್ಕಾರವನ್ನ ಮಕ್ಕಳಿಗೆ ಮಾಡುವ ಯೋಗ ಸಿಗ್ಲಿಲ್ಲಲ್ಲ. ಆ ಸಂಸ್ಕಾರ ಮಾಡುವಂತ ಯೋಗ ಭಾಗ್ಯ ಕೊನೆಗೂ ಸಿಕ್ಕಿದ್ದು ಅಭಿಮಾನಿಗಳಲ್ಲಿ ದೇವರು ಕಂಡಂತ ಅಭಿಮಾನಿಗಳಿಗೆ. ರಾಜ್ಕುಮಾರ್ ಅಭಿಮಾನಿಗಳು ಅಂತಂದಾಗ 80ರ ದಶಕದಲ್ಲಿ ಅಭಿಮಾನಿ ಸಂಘದಿಂದ ನಡೆದಂತ ಅಸಂಬದ್ಧವನ್ನು ಬಿಟ್ಬಿಡೋಣ. ಆದರೆ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಭಾವಿಸುವ ಯಾರೇ ಆದರೂ ಕೂಡ ರಾಜ್ಕುಮಾರ್ಗೆ ಅನ್ಯಾಯ ಮಾಡುವ ಕೆಲಸವನ್ನು ಮಾಡಿಲ್ಲ, ರಾಜ್ಕುಮಾರ್ಗೆ ನೋವು ತರುವ ಕೆಲಸವನ್ನು ಮಾಡಿಲ್ಲ. ಅದಕ್ಕೆ ಇದು ಸಾಕ್ಷಿ. ಎನ್ನಾದ ರಮೇಶ್ಗೆ ಏನಾಗಬೇಕಾಗಿದೆ? ಅವ್ರು ಮಾಡುವ ಕೆಲಸಗಳು ಅವರನ್ನ ಇನ್ನು 10 ಶತಮಾನ ಕಳೆದರೂ ಅದು ಜೀವಂತವಾಗಿರುತ್ತೆ. ಅವ್ರು ಮಾಡಿದ ಕೆಲಸ ಅಷ್ಟಿದೆ. ನಮ್ಮ ದರಿದ್ರ ರಾಜಕಾರಣ ಅವರಿಗೆ ಸಿಗಬೇಕಾದ ಅರ್ಹತೆ, ಸ್ಥಾನ, ಮಾನ, ಘಂಟಾಘೋಷವನ್ನು ಮಾತ್ರ ಹೇಳ ನಾನು. ಇಡೀ ಕರ್ನಾಟಕದ ಬಿಜೆಪಿಯಲ್ಲಿ ಇವರ ಎದುರು ನಿಂತು ಮಾತಾಡುವ ಒಬ್ಬ ಯೋಗ್ಯತೆ ಅಂತ ರಮೇಶ್ ಇವತ್ತು ಈ ಪುಸ್ತಕವನ್ನ ಮಾಡಿದ್ದಾರೆ ಅಂತಂದ್ರೆ ಇದೊಂದು ಶುದ್ಧ ಕೃತಿ. ಹಾಗಾಗಿ ರಾಜ್ಕುಮಾರ್ರನ್ನ ಯಾರೆಲ್ಲ ಮುಗಿಸ್ಬೇಕು ಅಂತ ಹೊರಟೋ ಅವರ ಅಂತ್ಯ ಅತ್ಯಂತ ವಿಕಾರವಾಗಿದೆ, ಇದನ್ನೇ. ಆಮೇಲೆ ರಾಜ್ಕುಮಾರ್ರನ್ನ ಅಸಹ್ಯವಾಗಿ ಅವಮಾನಿಸ್ಲಿಕ್ಕೆ ಹೊರಟವರ ಅಂತ್ಯ ಸಂಸ್ಕಾರಕ್ಕೆ ಸಹಕರಿಸಿದ್ದು ಪಾರ್ವತಮ್ಮ ಅನ್ನೋದನ್ನು ಮರೆಯಬೇಡಿ. ಪಾರ್ವತಮ್ಮ ಇದೇ ರವಿ ಬೆಳಗೆರೆ ಒಂದ್ ಕಡೆ ಬರೀತಾರೆ, ಗೋಕಾಕ್ ಚಳವಳದ ಸಂದರ್ಭದಲ್ಲಿ ಏನ್ ಸರ್ಕಾರ ಗಮನಿಸ್ತಾ ಇಲ್ಲ, ಹೋಗಿ ಬೆಂಕಿ ಹಾಕ್ಬಿಡಿ ಅಂತ ರಾಜ್ಕುಮಾರ್ ಹೇಳಿದ್ರು ಅಂತ. ದೇವರ ಅಣೆಗೂ ಹೇಳ್ತೇನೆ ನಾನು, ಇದು ರಾಜ್ಕುಮಾರ ಸ್ವಭಾವ ಅಲ್ಲ, ರಾಜ್ಕುಮಾರ ಸಂವೇದನೆ ಅಲ್ಲ, ರಾಜ್ಕುಮಾರ ಗುಣ ಅಲ್ಲ, ರಾಜ್ಕುಮಾರ ವ್ಯಕ್ತಿತ್ವ ಅಲ್ಲ. ಅಂತಹ ಮಾತನ್ನ ಅವರ ಬಾಯಿಂದ ಯಾವತ್ತೂ ನಾನು ಕೇಳಿಲ್ಲ. ಅವರಿಗೆ ಅನ್ಯಾಯ ಮಾಡಿದವರನ್ನು ಕೂಡ ಅವರು ಶಪಿಸಲಿಲ್ಲ. ನೆನ್ಬಿಡಿ, ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಮಾತು? ಅದು ಒಂದು ಶಬ್ದ, ಅದು ಒಂದು ವಾಕ್ಯ ಸಾಕು, ಇಡೀ ರವಿ ಬೆಳಗೆರೆಯವರ ಪುಸ್ತಕ ಒಂದು ಕಟ್ಟುಕತೆ ಮತ್ತು ಅದು ಪ್ರಚಾರಕ್ಕಾಗಿ ಮಾಡಿದಂತ ಒಂದು ಪುಸ್ತಕ ಅನ್ನೋದಕ್ಕೆ ಇನ್ಯಾವ ದಾಖಲೆಯೂ ಬೇಡ. ಆದರೆ ಎನ್.ಆರ್. ರಮೇಶ್ ಅವರ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಅವರ ಪುಸ್ತಕದ ಪೋಸ್ಟ್ ಮಾರ್ಟಮ್ ಮಾಡಿದೆ, ಸಂಪೂರ್ಣವಾಗಿ ಬೆತ್ತಲಗೊಳಿಸಿದ್ದಾರೆ ಅಂತ. ಅವ್ರದೇ ಬೆತ್ತಲೆ ಜಗತ್ತು ಅಂತ ಬರೀತಾ ಇದ್ರು ಕಾಣುತ್ತೆ, ಆ ರೀತಿಯಲ್ಲಿ ಬೆತ್ತಲಗೊಳಿಸಿದ್ದಾರೆ. ಹಾಗಾಗಿ ರಾಜ್ಕುಮಾರ್ ನಮ್ಮ ಭೂತವೂ ಹೌದು, ಭವಿಷ್ಯವೂ ಹೌದು, ವರ್ತಮಾನವೂ ಹೌದು. ರಾಜ್ಕುಮಾರ್ ಬಗ್ಗೆ ನಾವು ಇಷ್ಟು ಪುಸ್ತಕವನ್ನು ಬೊಗಳೆಯವರು ಬರೆದಿದ್ದಾರೆ, ನಾವು ಬರೆದದ್ದು ಒಂದೇ ಪುಸ್ತಕ. ಆದರೆ ಇದರಲ್ಲಿ ಒಂದು ನೀವು ತಿಳ್ಕೋಬೇಕು, ರಾಜ್ಕುಮಾರ್ ಬಗ್ಗೆ ಪುಸ್ತಕ ಬರೆಯುವ ಹಂಬಲದಿಂದ ನಾವು ಬರೆದಿದ್ದೇವೆ ಹೊರತು ರಾಜ್ಕುಮಾರ್ ಅಪೇಕ್ಷೆ ಅಲ್ಲ. ರಾಜ್ಕುಮಾರ್ ಪುಸ್ತಕದಿಂದ ನಾವು ಹೆಸರು ಮಾಡಿದ್ದೇವೆ, ರಾಜ್ಕುಮಾರ್ ಪುಸ್ತಕದಿಂದ ನಾವು ಅಸ್ತಿತ್ವವನ್ನು ಕಂಡುಕೊಂಡಿದ್ದೇವೆ. ನೋಡಿ, ಇದು ಜಗತ್ತಿನ ಬಹಳ ದೊಡ್ಡ ವಿಪರ್ಯಾಸ. ತನ್ನ ಅಭಿನಂದನಾ ಸಮಾರಂಭ ಮಾಡಿ, ಅಭಿನಂದನಾ ಸಮಾರಂಭಕ್ಕೊಂದೊಂದು ಪುಸ್ತಕ ತನ್ನಿ, ಪುಸ್ತಕ ತರುವುದೇ ಈ ದಾಖಲೆ ನೋಡಿದೆ ಎಷ್ಟೋ ಕಡೆ. ಆದರೆ ರಾಜ್ಕುಮಾರ್ ಬಗ್ಗೆ ನಾವು ನಮ್ಮಂತ ಅಭಿಮಾನಿಗಳು ಪುಸ್ತಕವನ್ನ ತರುವ ಮೂಲಕ ದಾಖಲೆ ಮಾಡಿದ್ದೇವೆ ಇದು. ಹಾಗಾಗಿ ಈ ಪುಸ್ತಕವನ್ನ ಯಾಕೆ ಓದಬೇಕು ಅಂತಂದ್ರೆ, ರಾಜ್ಕುಮಾರ್ ಅವರ ಬಗ್ಗೆ ಅಂಟಿಸಲು ಹೊರಟಂತ ಒಂದು ಚಾರಿತ್ರ್ಯದ ವಿಕಾರ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಶುದ್ಧವಾಗಿ ದಾಖಲೆ ಸಮೇತ ತೊಡೆದು ಹಾಕುವ ಕೆಲಸವನ್ನ ರಮೇಶ್ ಮಾಡಿದ್ದಾರೆ. ಎನ್.ಆರ್. ರಮೇಶ್ ಅವರು ಮಾಡಿದ ಕೆಲಸ ಇದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.